ಅನ್ನಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಮೃದುವಾಗಿರೋವಂಥ ರವೆ ರೊಟ್ಟಿನ ಶೇರ್ ಮಾಡ್ತಾ ಇದ್ದೀನಿ. ಮೃದುವಾಗಿ ಅಕ್ಕಿ ರೊಟ್ಟಿನೇ ಆಗಲಿ ರವೆ ರೊಟ್ಟಿನೇ ಆಗಲಿ ಮಾಡಬೇಕಂದ್ರೆ ಅದಕ್ಕೊಂದು ಮೇನ್ ಇಂಗ್ರೀಡಿಯೆಂಟ್ ಆಗಬೇಕು. ಮತ್ತು ಅದು ಆಗೋದ್ರಿಂದ ಬೇಯಿಸಿ ಮಾಡಿದಂಥ ರೊಟ್ಟಿಗಳು ಸೀಳು ಬಿಡಲ್ಲ. ಅದು ಏನು ಹಾಕಬೇಕು ಮತ್ತು ಹೇಗೆ ಮಾಡಬೇಕು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆನ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ 1.5 ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ. ನಾನು 1 ಗ್ಲಾಸಷ್ಟು ಸೂಜಿ ರವೆ ತೊಗೊಂಡಿರೋದು, ಅಂದರೆ ಚಿರೋಟಿ ರವೆ ಒಂದು ಗ್ಲಾಸಷ್ಟು ತೊಗೊಂಡಿರೋದು. ಹಾಗಾಗಿ 1.5 ಗ್ಲಾಸಷ್ಟು ನೀರನ್ನ ಕಾಯಕ್ಕಿಟ್ಟು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ, ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೆ. ನೀರನ್ನ ಚೆನ್ನಾಗಿ ಮಳಿಸ್ಕೋಬೇಕು. ಎಣ್ಣೆ ಹಾಕೋದ್ರಿಂದ ರೊಟ್ಟಿ ಸಾಫ್ಟಾಗಿ ಬರುತ್ತೆ, ತಿನ್ನೋಕ್ಕೂ ಮೃದುವಾಗಿರುತ್ತೆ. ಈ ಗ್ಲಾಸ್ ಅಳತೆನಲ್ಲಿ ನಾನು ಚಿರೋಟಿ ರವೆ ತೊಗೊಂಡಿರೋದು. ಇದೇ ಗ್ಲಾಸ್ ಅಳತೆನಲ್ಲೇ ನಾನು 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡಿರೋದು. ಈಗ 1 ಗ್ಲಾಸಷ್ಟು ರವೆನ ತೊಗೊಂಡು ಚಿರೋಟಿ ರವೆನ ಈ ಬಾಣಲಿ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಮಳ್ತಾ ಇದೆ. ಮಳ್ಳೋ ಅಂಥ ಟೈಮಲ್ಲಿ ಒಂದು ಸ್ವಲ್ಪನೇ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು, ನಾವು ಉಪ್ಪಿಟ್ಟಿಗೆ ಯಾವ ರೀತಿ ಹಾಕ್ಕೊಳ್ತೀವೋ ಆ ರೀತಿ ಹಾಕ್ಕೊಳ್ಬೇಕಾಗತ್ತೆ. ಅಕಸ್ಮಾತ್ ಸ್ವಲ್ಪ ಗಂಟಾದರೂ ಪರವಾಗಿಲ್ಲ, ನಾವು ಮುಂದೆ ಅದನ್ನು ನಾದ್ಕೋಬೇಕಾಗಿದೆ, ಆವಾಗ ಅದು ಗಂಟು ಸರಿ ಹೋಗುತ್ತೆ. ಈ ರೀತಿ ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಜಸ್ಟ್ ಬೇಯಿಸಿದ್ರೆ ಸಾಕು. ತುಂಬ ಹೊತ್ತು ಬೇಯಿಸ್ಬೇಕು ಅಂತೇನಿಲ್ಲ. ನೀರು ಚೆನ್ನಾಗಿ ಮಳ್ಳಿರುತ್ತಲ್ವ, 1-2 ನಿಮಿಷ ಅರಳಿದ್ರೆ ಸಾಕು, ರವೆ ನೀಟಾಗುತ್ತೆ. ಮತ್ತು ಈಗ ಚೆನ್ನಾಗಿ ಬೇಯಿಸಿರೋದ್ರಿಂದ ರವೆ ಅಂಟ್ಕೊಳ್ಳೋದಿಲ್ಲ ಅಷ್ಟು ಕೈಗೆ, ಮತ್ತು ತುಂಬ ಸಾಫ್ಟಾಗಿ ಬರುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ. ಈಗ ಎಲ್ಲ ಬೆಂದಾಗಿದೆ, ಚೆನ್ನಾಗಿ ಅರಳಿದೆ. ಸ್ಟವ್ ಆಫ್ ಮಾಡಿಕೊಂಡು ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ರವೆ ಹಿಟ್ಟು ತಣ್ಣಗಾದ್ಮೇಲೆ ಅದನ್ನು ಒಂದು ಅಗಲವಾದಂಥ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ನಾದ್ಕೋಬೇಕಾಗಿದೆ. 1-2 ನಿಮಿಷ ನಾದ್ಕೊಂಡ್ರೆ ಸಾಕು, ರೊಟ್ಟಿ ಮಾಡ್ಕೋಬೋದು. ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ಲ, ಅದೇ ಇದು. 1 ಕಪ್ಪಲ್ಲಿ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪನೇ ಹಾಕ್ಕೊಂಡು ನಾನು ಹಿಟ್ಟಿಗೆ ಕಲಿಸ್ಕೊಳ್ತೀನಿ. ಇದೇ ಮೇನ್ ಇಂಗ್ರೀಡಿಯೆಂಟು. ಇದನ್ನು ಹಾಕೋದ್ರಿಂದ ನಾವು ರೊಟ್ಟಿ ಒಡೆಯೋದಿಲ್ಲ. ನಾವು ಬೇಯಿಸಿ ಮಾಡಿದಂಥ ರೊಟ್ಟಿ ಸೀಳು ಬಿಡೋದಿಲ್ಲ ಮತ್ತು ಸಾಫ್ಟಾಗಿ ಬರುತ್ತೆ. ಮತ್ತು ನಾವು ನಾದಬೇಕಾದ್ರೆ ಎಷ್ಟು ತೆಳುಗೆ ನಾದ್ತೀವೋ, ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಮೃದುವಾಗಿ ಬರುತ್ತೆ. ಮತ್ತು ನಾವು ಲಟ್ಟಿಸ್ಬೇಕಾದ್ರೆ ಅಷ್ಟೇ ತೆಳುವಾಗಿ ಲಟ್ಟಿಸ್ಕೋಬೋದು. ಇದೇ ಮೇನ್ ಇಂಗ್ರೀಡಿಯೆಂಟು. ನೋಡಿ, ಈ ಥರ ನಾದ್ಕೋಬೇಕಾಗತ್ತೆ. ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು, ಕೈಗೆ ಹಿಟ್ಟು ಅಂಟ್ಕೋಬಾರ್ದು, ಅಲ್ಲಿ ತನಕ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾವು ಮೈದಾ ಹಿಟ್ಟು ಹಾಕ್ಕೊಂಡು ನಾದ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ನಾದಬೇಕು. 1-2-3 ನಿಮಿಷ ನಾದಿದಷ್ಟು ರೊಟ್ಟಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಈ ರೀತಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಚೂರು ಅಂಟೋದಿಲ್ಲ ನೋಡಿ ಕೈಗೆ. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಈ ಸೈಜ್ಗೆ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೊದಲನೇ ವಿಧಾನದಲ್ಲಿ ರೊಟ್ಟಿನ ತಟ್ಟೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಉಂಡೆ ತಗೊಂಡು ಅದಕ್ಕೆ ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಸ್ಪ್ರೆಡ್ ಮಾಡಿಕೊಂಡು ಇನ್ನೊಂದು ಉಂಡೆನೂ ಅದರೊಳಗಡೆ ಇಟ್ಕೊಂಡು ತಟ್ಕೊತೀನಿ. ಈಗ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಕೊಂಡು ಒಂದು ಲಟ್ಟಣಿಗೆ ತಗೊಂಡು ಚಪಾತಿ ಹಿಟ್ಟನ್ನ ನಾವು ಯಾವ ರೀತಿ ತಟ್ಕೊಳ್ತೀವೋ ಆ ರೀತಿ ಲಟ್ಟಿಸ್ಕೋಬೇಕಾಗತ್ತೆ. ಕೈಯಲ್ಲೇ ತಟ್ತೀವಿ ಅನ್ನೋರು ಆರಾಮ್ಸೆ ಕೈಯಲ್ಲೇ ತಟ್ಬೋದು. ನಮಗೆ ಕೈಯಲ್ಲಿ ತಟ್ಟಕ್ಕೆ ಬರಲ್ಲ ಅನ್ನೋರು ಈ ರೀತಿ ಲಟ್ಟಣಿಗೆಲ್ಲಿ ತಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ತೆಳ್ಳಗೆ ಬಂದಿದೆ, ಒಂಚೂರು ಸೀಳ್ಬಿಟ್ಟಿಲ್ಲ. ಈಗ ಇನ್ನೊಂದು ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಎಣ್ಣೆ ಕವರ್ನ ತೊಗೊಂಡಿದ್ದೀನಿ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೊಂದೇ ಒಂಚೂರು ಒಂದು ಉಂಡೆಗೆ ಎಣ್ಣೆ ಹಾಕ್ಕೊಂಡು ಈ ರೀತಿ ಕೈನಲ್ಲೇ ತಟ್ಟಿ ತೋರಿಸ್ತಾ ಇದ್ದೀನಿ. ಇದು ಇನ್ನೂ ಸಾಫ್ಟಾಗಿ ಬರುತ್ತೆ ಈ ರೀತಿ ಮಾಡೋದು. ಎಷ್ಟು ನಮಗೆ ತೆಳು ಬೇಕೋ ಅಷ್ಟು ತೆಳುಗೆ ನಾವು ತಟ್ಕೊಬೋದು ರೊಟ್ಟಿನ. ಎಣ್ಣೆ ಕವರ್ ಮೇಲೆ ತಟ್ಟಿದ್ರೆ, ಅಥವಾ ಬಾಳೆ ಎಲೆ ನಿಮಗೆ ಅನುಕೂಲ ಇದ್ದರೆ ಬಾಳೆ ಎಲೆ ಮೇಲೆ ತಟ್ಕೊಬೋದು. ನೋಡಿ ಎಷ್ಟು ತೆಳು ಕಾಣ್ತಾ ಇದೆ. ನನ್ನ ಕೈ ಕಾಣೋ ಅಷ್ಟು ತೆಳುಗಿದೆ. ಅಷ್ಟು ಪೇಪರ್ ಥರ ತೆಳ್ಳಗೆ ಬರುತ್ತೆ ನಾವು ಈ ರೀತಿ ಕವರ್ ಮೇಲೆ ತಟ್ಟಿದ್ರೆ. ಈಗ ಹೆಂಚು ಕಾಯ್ದಿದೆ, ಹೆಂಚು ಮೇಲೆ ಹಾಕ್ಕೊಂಡು ಸುಡ್ತಾ ಇದ್ದೀನಿ ರೊಟ್ಟಿನ. ಈಗ ಒಂದು ಸೈಡ್ ಬೆಂದಿದೆ. ಈಗ ಇನ್ನೊಂದು ಸೈಡ್ ತಿರುವಾಕೊಂಡೆ. ಇದೇ ರೀತಿ ಈ 2 ಸೈಡನ್ನು ಬೇಯಿಸ್ಕೋಬೇಕಾಗತ್ತೆ. ಇದಕ್ಕೆ ಬೇಯಬೇಕಾದ್ರೆ ಒಂಚೂರು ಸಹಿತನೂ ಎಣ್ಣೆ ಹಾಕಿಲ್ಲ, ಬೆಂದಾಗಿದೆ ರೊಟ್ಟಿ. ಪ್ಲೇಟಲ್ಲಿ ಸರ್ವ್ ಮಾಡಿದ್ದೀನಿ. ಹಾಗೆ ಮಿಕ್ಕೆಲ್ಲ ಉಂಡೆಗಳನ್ನು ತಟ್ಟಿ ಬೇಯಿಸ್ಕೊಂಡಿದ್ದೀನಿ ನೋಡಿ. ಒಂದು ಹದವಾಗಿ ಬೇಯಿಸ್ಕೊಂಡಿದ್ದೀನಿ. ಯಾವುದಕ್ಕೂ ಒಂಚೂರು ಎಣ್ಣೆನೂ ಹಾಕಿಲ್ಲ ನಾನು. ಅಷ್ಟೇ ಸಾಫ್ಟಾಗಿ ಬಂದಿದೆ. ನೋಡ್ತಿರ್ಬೋದು, ಎಲ್ಲ ರೊಟ್ಟಿನೂ ಒಂದೂ ಒಡೆದಿಲ್ಲ, ಒಂದು ಬಾಯಿ ಬಿಟ್ಟಿಲ್ಲ, ಒಂದು ಸೀಳು ಬಿಟ್ಟಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಿರ್ಬೋದು. ಅಷ್ಟೇ ಸಾಫ್ಟಾಗಿ ಬಂದಿದೆ ನೋಡಿ. ಕೈಯಲ್ಲಿ ಇಟ್ಕೊಂಡು ಮುದ್ರಿದ್ರೆ ಒಂದು ಹಿಡಿ ಕೈಯ ಕರೆಕ್ಟಾಗಿ ಬರುತ್ತೆ ನೋಡಿ. ಎಷ್ಟು ತೆಳ್ಳಗೆ ಕಾಣ್ತಾ ಇದೆ ಅಂತ.
ಈಗ ಒಂದು ಇಡೀ ಮುದ್ರಿದ್ರೆ ಹಂಗೆ ಮುದ್ರಬೋದು, ಅಷ್ಟು ಸಾಫ್ಟಾಗಿದೆ. ಮತ್ತು ಬೆಳಗ್ಗೆ ಮಾಡಿದ್ದು ರಾತ್ರಿ ತನಕನೂ ಅಷ್ಟೇ ಸಾಫ್ಟಾಗಿರುತ್ತೆ, ತಿನ್ನೋ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಒಂದು ಚಟ್ನಿ ಇಲ್ಲಾಂದರೆ ಒಂದು ಒಳ್ಳೆ ಗ್ರೇವಿ ಇದ್ದರೆ ಸೂಪರ್ ಕಾಂಬಿನೇಷನು. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ.